ಮಾಯಾ ನಿಮ್ಮಿಂದ ಆದಷ್ಟು ದೂರ ಇರೋಕ್ಕೆ ಪ್ರಯತ್ನ ಪಡ್ತಾಳೆ. ನನಗೆ ಗೊತ್ತು ಅದು ಸ್ವಲ್ಪ ಕಷ್ಟ ಅಂತ. ಹಾಲು ಕುಡಿದ್ಬಿಡಿ ಮಾವ. ಗುಡ್ ನೈಟ್. ಗುಡ್ ನೈಟ್. ಏನದು ಇಷ್ಟೊತ್ತಲ್ಲಿ? ಆಪತ್ತು ಸನಿಹದಲ್ಲಿದೆ, ನಿಮ್ಮವ್ರನ್ನ ಹೋಗಿ ಬೇಗ ಉಳಿಸ್ಕೋ ತಾಯೇ, ಉಳಿಸ್ಕೋ. ಈ ಮನೆಯ ಕನ್ಯೆಗೆ ಗಂಡನಾಗ ಬರುವ ವ್ಯಕ್ತಿಗೆ ಆಪತ್ತು ಕಾದಿದೆ ತಾಯೇ, ಆಪತ್ತು ಕಾದಿದೆ. ಕೈನಾ ಬಿಡೆ. ಹಾಳಾದವಳು ಹೇಳಲ್ಲ ಕೇಳಲ್ಲ ಎಲ್ಲೋ ಹೊಟ್ಟೋಗ್ತಾಳೆ. ಬೆಳ್ಳಿ 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 ಕತ್ಲೆ ಬೇರೆ, ಎಲ್ಲಿ ಹೋದ್ಲೋ ಏನೋ ನೋಡಿ ಅತ್ತೆ. ನನಗೂ ಹೆದರ್ಸ್ಬೇಡ ಕಣೆ, ಸುಮ್ಮನೆ ಹೇಳಿದ ಮತ್ತೆ ಕೇಳಲ್ಲ ನೋಡಿ ಅತ್ತೆ. ಮೈ ಬೇಡ ಕಣೆ ಮಗಿಗೆ, ಎಲ್ಲಿರ್ಬೇಕು ಅತ್ತೆ? ಕತ್ಲೆ ಇದೆ, ನೀವು ಹುಷಾರು. ಬೆಳ್ಳಿ ಅಲ್ಲಿ ನೋಡಿ, ಬೆಳ್ಳಿ ಇದ್ದಂಗಿಲ್ವಾ? ಬನ್ನಿ ಅತ್ತೆ ನೋಡೋಣ. ಬೆಳ್ಳಿ ಬೆಳ್ಳಿ ಅತ್ತೆ, ಬೆಳ್ಳಿ ಅತ್ತೆ, ಬೆಳ್ಳಿ ಬೆಳ್ಳಿ ಬೆಳ್ಳಿ. ಮುತ್ತು, ಏನಪ್ಪ ಇದೆಲ್ಲ? ಏನಾಯ್ತು? ನಿಂಗೇನು ಆಗಿಲ್ಲ ತಾನೆ? ಆರಾಮಾಗಿದೆಯಲ್ವಾ? ನಾನು ಚೆನ್ನಾಗಿದ್ದೀನಿ ಚಿಕ್ಕಮ್ಮ, ಆದರೆ ಮಾಯಿನ ಕೈಗೆ ದೊಡ್ಡ ಗಾಯ ಆಗಿದೆ. ದೊಡ್ಡಪ್ಪನ ಕಡೆಯವರು ನನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟರು ಚಿಕ್ಕಮ್ಮ. ಅಲ್ಲೇನು ನಡೀತು ಅಂತ ನಂಗೆ ಸರಿಯಾಗಿ ನೆನಪಿಲ್ಲ ಚಿಕ್ಕಮ್ಮ. ನನಗೆ ಬೇರೆ ತುಂಬ ತಲೆ ಸುತ್ತುತ್ತಿತ್ತು. ಸದ್ಯ ಸಮಯಕ್ಕೆ ಸರಿಯಾಗಿ ಮಾಯಾ ಅಲ್ಲಿಗೆ ಬರಲಿಲ್ಲ ಅಂದಿದ್ರೆ ನಾನು ಜೀವಂತವಾಗಿ ಉಳಿತಿರ್ಲಿಲ್ಲ ಚಿಕ್ಕಮ್ಮ. ಪಾಪ ಚಿಕ್ಕಮ್ಮ, ಅವಳ ಕೈ ತುಂಬ ರಕ್ತ ಹರಿತಿತ್ತು. ಅದೇಗ ಅಷ್ಟೊಂದು ಧೈರ್ಯ ಮಾಡಿ ನಾನು ಕಾಪಾಡಿದ್ಲೋ, ಅದೇಗ ಅಲ್ಲಿಗೆ ಬಂದ್ಲೋ ನನಗಂತೂ ಗೊತ್ತಿಲ್ಲ ಚಿಕ್ಕಮ್ಮ.
ರೌಡಿಗಳನ್ನ ಸಾಯಿಸೋಕೆ ಅಂತ ಚಾಕುಲ್ ಚುಚ್ಚಾಗಿ ಬಂದಾಗ ಅವಳ ಜೀವನೂ ಲೆಕ್ಕಿಸ್ತೆ ನನ್ನ ಕಾಪಾಡೋದು ಚಿಕ್ಕಮ್ಮ. ಈಗ ಮಾಯಾ ಹೇಗಿದ್ದಾಳೆ ಮುತ್ತು? ನಾನು ಅವಳನ್ನ ನೋಡ್ಬೇಕಲ್ಲ. ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಚಿಕ್ಕಮ್ಮ. ಸೀರಿಯಸ್ ಆಗುವಂಥದ್ದು ಏನಾಗಿಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಮನೆಯವರು ಒಬ್ರು ಜೀವಂತವಾಗಿರ್ಬಾರ್ದು. ಸ್ಮಶಾನ ದಾರಿ ತೋರಿಸ್ಬಿಟ್ಟು ಬರ್ತೀನಿ. ಮೊದಲು ಹೋಗಿ ಆ ಕೆಲಸ ಮಾಡು ಬೈರ. ನನ್ನ ಮುತ್ತು ಮೇಲೆ ಕೈ ಮಾಡಿದವರು ಯಾರು ಬದುಕಿರಬಾರ್ದು. ಒಬ್ಬೊಬ್ರು ತಲೆನೂ ತೆಗೆದು ಹಾಕು. ನಾವು ಬೇಡ ಬೇಡ ಅಂತ ಸುಮ್ಮನೆ ಇದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಇನ್ನು ಅವ್ರಿಗೆ ಉಳಿಗಾಲ ಇಲ್ಲ. ಹೋಗಿ ಮುಗಿಸು ಬೈರ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲಮ್ಮ. ಬೈರ ನಿಂತ್ಕೋ. ಚಿಕ್ಕಮ್ಮ, ಸಮಾಧಾನದಿಂದ ಯೋಚಿಸೋ ನೀವೇ ಈ ರೀತಿ ದುಡ್ಕಿದ್ರೆ ಏನರ್ಥ? ನಾಳೆ ದಿವಸ ಅವ್ನು ಎಲ್ರನ್ನೂ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ನಮ್ಮ ಬೈರನ್ ಜೀವನ ತಾನೇ ಹಾಳಾಗೋದು. ಆ ಕಷ್ಟಪಡೋದು ಯಾರು? ನಾವೇ ಅಲ್ವಾ? ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದಕ್ಕೆ ನಾವೇ ದಾರಿ ಮಾಡಿಕೊಟ್ಟಾಗಲ್ವಾ? ಹಾಗಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನ ಮಣ್ಣಲ್ಲಿ ಹಾಕಿ ಹೊಸ್ಕಾಕ್ಬಿಡ್ತಾರೆ. ನಿನ್ನ ಒಳ್ಳೆತನ ಇಲ್ಲಿ ನಡೆಯೋದಿಲ್ಲ ಮುತ್ತು. ಇದೊಂದು ವಿಷಯದಲ್ಲಿ ನೀನು ಸುಮ್ಮನೆ ಇದ್ಬಿಡು. ಆದರೆ ನಾನು ಯೋಚನೆ ಮಾಡ್ತಿರೋದು ನನ್ನೊಬ್ಬನ ಬಗ್ಗೆ ಅಲ್ಲ, ನಮ್ಮೆಲ್ಲರ ಬಗ್ಗೆ. ಇದೊಂದೇ ಒಂದ್ಸರಿ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ಮತ್ತೆ ಅವ್ರೇನಾದ್ರೂ ಗಲಾಟೆ ಮಾಡಿದ್ರೆ ಆ ವಿಷಯ ನಿಮ್ಮವರೆಗೂ ಬರಕ್ಕೆ ನಾನು ಬಿಡಲ್ಲ. ನಾನೇ ಒಬ್ಬೊಬ್ಬರನ್ನು ಬಲಿ ಆಗ್ತೀನಿ. ಮೊದಲು ಮಾಯಾ ಹುಷಾರಾಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಪರಿಸ್ಥಿತಿಲಿ ಜಗಳ ಮಾಡ್ಕೊಳ್ಳೋದು ಸರಿ ಹೋಗಲ್ಲ ಚಿಕ್ಕಮ್ಮ. ನಾವು ಸುಮ್ಮನಿದ್ರೆ ಅದನ್ನ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡು ಅವರು ಮೆರೀತಾರೆ. ಯಾರೋ ಮೆರೀತಾರೆ ಅಂತ ನಾವು ಅವ್ರಿಗೋಸ್ಕರ ಬದುಕಕ್ಕಾಗಲ್ಲ ಚಿಕ್ಕಮ್ಮ. ಇದು ನಮ್ಮ ಜೀವನ, ನಮ್ಗೆ ಹೇಗೆ ಬೇಕೋ ಹಾಗೆ ನಡಿಬೇಕು. ನನ್ನ ಮಾತನ್ನ ಸಮಾಧಾನದಿಂದ ಕೇಳಿ ಚಿಕ್ಕಮ್ಮ, ಸರಿನಾ? ಬೈರ, ಎಲ್ರನ್ನು ಜೋಪಾನವಾಗಿ ಕರ್ಕೊಂಡೋಗು. ಅಣ್ಣ, ಮಾಯನೊಬ್ಬಳನ್ನೇ ಬಿಟ್ಟು ನಾವು ಹೇಗೆ ಹೋಗೋದು? ಮನೆಗೆ ಹೋದ್ರೂ ನಾವು ಆರಾಮಾಗಿರೋಕ್ಕಾಗತ್ತಾ? ಪೇಷಂಟ್ ಹತ್ರ ಒಬ್ಬರೇ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವೆಲ್ಲರೂ ಹೊರಡಿ. ಏನಾದರೂ ಇದ್ರೆ ನಾನು ಕಾಲ್ ಮಾಡ್ತೀನಿ. ಒಂದೇ ಒಂದ್ಸಲ ಮಾಯನ ನೋಡ್ಕೊಂಡು ಹೋಗ್ತೀನಿ ಮುತ್ತು. ಟ್ರೀಟ್ಮೆಂಟ್ ಇನ್ನೂ ಮುಗ್ದಿಲ್ಲ ಚಿಕ್ಕಮ್ಮ, ತುಂಬ ಹೊತ್ತಾಗಿದೆ. ನಾನು ಇರ್ತೀನಿ, ನೀವು ಧೈರ್ಯವಾಗಿ ಹೊರಡಿ. ಸರಿ, ಹುಷಾರು ಮುತ್ತು. ಸರಿ ಚಿಕ್ಕಮ್ಮ. ಅಣ್ಣ, ನಾವು ಬರ್ತೀವಿ. ಅಮ್ಮ, ನೀನು ಏನೇ ಹೇಳಮ್ಮ, ನಿನ್ನ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್. ಈಗಾಗಲೇ ಮುತ್ತುನ ಕೊಲ್ಲೋದಕ್ಕೆ 2 ಸಲ ಪ್ರಯತ್ನ ಮಾಡಿದ್ದಾನೆ. ಇಷ್ಟಾದರೂ ನಾವು ನೋಡ್ಕೊಂಡು ಸುಮ್ಮನೆ ಇದ್ರೆ ಅದು ನಮ್ಮ ಬುಡಕ್ಕೆ ಬರುತ್ತೆ. ಮುತ್ತುಗೆ ಅವನ ದೊಡ್ಡಪ್ಪ, ಅವರ ರಕ್ತ ಸಂಬಂಧಿಗಳು. ಆದರೆ ನಮಗೆ ಯಾರು ಅಲ್ಲ, ಅವ್ರು ಯಾವತ್ತಿದ್ರು ನಮಗೆ ಶತ್ರುಗಳೇ. ಈಗ ಏನಮ್ಮ ಮಾಡಬೇಕು? ಈಗ ಅವರನ್ನ ಬೆದರಿಸಿ ಕೊಲ್ಲೋದಕ್ಕೋದ್ರೆ ಅದನ್ನ ನಮ್ಮ ಮುಟ್ಟಾಳ್ತನ ಅಂತಾರೆ. ಮುತ್ತು ಮೇಲೆ ಸದಾ ನಮ್ಮ ಕಣ್ಣಿರಬೇಕು. ಅವನು ಎಲ್ಲೇ ಹೋದ್ರೂ ಅವನು ಸುತ್ತಮುತ್ತ ನಮ್ಮ ಜನ ಇರಬೇಕು. ಅವರಿದ್ರೆ ಏನಮ್ಮ ಮಾಡ್ತಾರೆ? ಆಸ್ತಿ ಉಳಿಬೇಕು ಅಂದರೆ ಮುತ್ತು ಉಳಿಬೇಕು, ಮುತ್ತು ಉಳಿಬೇಕು ಅಂತಂದರೆ ಅವನ ಸುತ್ತ ನಮ್ಮ ಜನ ಇರಬೇಕು. ಮುತ್ತು ಮದುವೆ ಆಗಿ ಆಸ್ತಿ ನಮ್ಮ ಕೈಗೆ ಬಂದ ಮೇಲೆ ಅವನು ಇದ್ರೆಷ್ಟು ಸತ್ರೆಷ್ಟು. ಅವನ ಬಗ್ಗೆ ಕೇಳೋರು ಯಾರೂ ಇರೋದಿಲ್ಲ. ಆ ಮುತ್ತುನ ನಾವೇ ಮುಗಿಸಿ ಆ ಆರೋಪನ ಅವ್ರ ದೊಡ್ಡಪ್ಪನ ಮಕ್ಕಳ ಮೇಲೆ ಹಾಕಿದ್ರೆ ಅವರು ಜೈಲು ಪಾಲಾಗ್ತಾರೆ.
ಆಗ ಆ ಆಸ್ತಿ ಎಲ್ಲ ನಮ್ಮದೇ. ನಮಗೂ ಅದೇ ತಾನೇ ಬೇಕಾಗಿರೋದು. ಅದೆಲ್ಲ ಸರಿಯಮ್ಮ. ಮಾಯಾ ಮುತ್ತುನ ಮದ್ವೆ ಆಗ್ತಾಳೆ ಅಂದಮೇಲೆ ಮುತ್ತು ಪ್ರಾಣನ ನಾವೇ ತೆಗೆದ್ಬಿಟ್ರೆ ಮಾಯನ್ ಗತಿ ಏನು? ಮಾಯಂಗೆ ಏನಂತ ಉತ್ತರ ಕೊಡ್ತೀರಾ? ನನಗದೆಲ್ಲ ಗೊತ್ತಿದೆ. ಈಗ ಡ್ರೆಸ್ಸಿಂಗ್ ಮಾಡಿದ್ದೀರಾ? ಬೇಗ ಆಕೆ ಡ್ರೆಸ್ಸಿಂಗ್ ಮಾಡಿ. ನರ್ಸ್, ಪೇನ್ ಕಿಲ್ಲರ್ ಕೊಟ್ಟಿದ್ದೀರಲ್ವಾ? ಆಂಟಿಬಯೋಟಿಕ್ ಕೊಡಿ ಸಡನ್ನಾಗಿ. ಓಕೆ ಡಾಕ್ಟರ್, ಮಾಯಾ ಹೇಗಿದ್ದಾಳೆ? ಸ್ಟಿಚಸ್ ಹಾಕಿದ್ದೀವಿ. ಪೇನ್ ಇರೋದ್ರಿಂದ ಪೇನ್ ಕಿಲ್ಲರ್ ಕೊಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಡಿಸ್ಟರ್ಬ್ ಮಾಡ್ತೀನಿ, ಕರ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಲಾಸ್ಟ್ ಚಾನ್ಸ್ ಮಾವ, ನಾನು ಕೆಳ ಬಿದ್ದೇ ಬೀಳ್ತೀನಿ. ಏನು ಹೆದರ್ಸ್ ನಿನ್ನ ಕೆಲಸ ಸಾಧಿಸ್ಕೊಬೇಕು ಅನ್ಕೊಂಡಿದ್ಯಾ? ಇಷ್ಟು ದಿನ ನಿನ್ನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು, ಆದರೆ ಯಾವಾಗ ನೀನು ಇಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಯೋ ಸಾಫ್ಟ್ ಕಾರ್ನರ್ ಎಲ್ಲ ಹೋಗಿ ಬರೀ ಕೋಪ ಮಾತ್ರ ಉಳ್ಕೊಂಡಿದೆ. ಇದಕ್ಕೆ ಮೇಲೆ ಒಪ್ಲಿಲ್ಲ ಅಂತ ಪ್ರಾಣ ಬಿಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ನನ್ನ ಪ್ರಾಣ ತಿನ್ಬೇಡ. ನೀನು ಇನ್ನೊಂದು ತಲೆನೋವು ತಂದಿಡ್ಬೇಡ, ಹೊರಟೋಗೋ. ನನ್ನ ಜೀವ ಉಳಿಸಿದ ದೇವತೆ ಮಾಯ ನೀನು. ಬೆಳ್ಳಿ, ಏನಾಯ್ತಮ್ಮ? ಬೆಳ್ಳಿ, ಯಾಕೆ ಕಿರ್ಚ್ಕೊಂಡಿದ್ದು? ಏನಾಯ್ತೆ? ಅಮ್ಮ, ಮಾಮಂಗೆ ಏನಾಯ್ತು ಅಂತ ಭಯ ಆಗ್ತಿದೆ. ಹುಚ್ಚಿ, ಮುತ್ತುಗೆ ಏನೂ ಆಗಿಲ್ಲ ಕಣೆ, ಹುಷಾರಾಗೇ ಇದ್ದಾನೆ. ಮಾಯನ್ ಕೈಗೆ ಗಾಯ ಆಯ್ತಂತಲ್ಲ, ಅದಕ್ಕೆ ಅವಳ ಜೊತೆನಲ್ಲಿ ಆಸ್ಪತ್ರೆನಲ್ಲೇ ಇದ್ದಾನಂತೆ. ಹಾಗಂತ ಪಕ್ಕದ ಮನೆ ಜಯಣ್ಣ ಹೇಳ್ತಿದ್ದ. ಬೆಳಿ, ಎಲ್ಲಿಗೆ ಹೊರಟೆ? ಅಮ್ಮ, ನಾನು ಒಂದೇ ಸಲ ಹೋಗ್ಬಿಟ್ಟು ಮಾವನ್ ನೋಡ್ಕೊಂಬರ್ತೀನಿ. ಬೇಡ, ಅವನ ಮನೆಗೆ ಬರಲಿ, ಆಮೇಲೆ ಹೋಗಿ ನೋಡ್ಕೊಂಡು ಬರೋಂತೆ. ಹೌದಮ್ಮ ಬೆಳ್ಳಿ, ನಿಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿನ್ನೆ ರಾತ್ರಿ ನಿಮ್ಮಮ್ಮನ ಮಾತು ಕೇಳದೆ ನೀನೊಬ್ಬಳೇ ಹೋಗ್ಬಿಟ್ಟೆ. ಆಮೇಲೆ ನೀನು ಸಿಗದೆ ಇದ್ದದಕ್ಕೆ ನಿಮ್ಮಮ್ಮ ಎಷ್ಟು ಗಾಬರಿ ಆಗಿದ್ಲು ಗೊತ್ತಾ? ನಿನ್ನನ್ನು ಹುಡುಕಿ ಮನೆ ಕರ್ಕೊಂಡು ಬರೋದ್ರಲ್ಲಿ ಹೋದ ಜೀವ ಬಂದಾಗಾಯ್ತು. ಅಜ್ಜಿ, ಆದರೂ ಪರವಾಗಿಲ್ಲ, ನಾನು ಹೋಗ್ಬಿಟ್ಟು ಮಾವನ್ನ ನೋಡ್ಕೊಂಬರ್ತೀನಿ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಯಾಕೆ ಯಾವಾಗಲೂ ಹಠ ಮಾಡ್ತೀಯಾ? ಯಾವಾಗಲೂ ನಿನ್ನ ಮಾತೇ ನಡಿಬೇಕಾ? ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್. ಸರಿ, ಹೋಗ್ಬಿಟ್ ಬಾ, ಆದರೆ ಬೇಗ ಬಂದ್ಬಿಡ್ಬೇಕು. ಸರಿ, ಹುಷಾರು. ಪುಷ್ಪ, ಏನೇ ಇದೆಲ್ಲ? ನಾನೇನು ಮಾಡಲಿ ಅತ್ತೆ? ಮುತ್ತು ನೋಡೋ ತನಕ ಅವಳಿಗೆ ಸಮಾಧಾನ ಇರಲ್ಲ, ಅದಕ್ಕೆ ಕಳಿಸ್ದೆ. ಇನ್ನೂ ಇದನ್ನೆಲ್ಲ ಅದು ಎಷ್ಟು ನೋಡಬೇಕೋ ಏನೋ, ಎಲ್ಲ ಕರ್ಮ. ಮುತ್ತು ಮಾವನ್ ಮದ್ವೆ ಆಗ್ತೀನಿ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬರ್ತಿದ್ದೆ. ಈಗಲೇ ನಾನು ಮುತ್ತು ಮಾವನೇ ಮದ್ವೆ ಆಗೋದು, ಅವ್ರನ್ನೇ ನೋಡಕ್ ಹೋಗ್ತಿದ್ದೀನಿ. ಲೇ, ಈಗ ನೋಡಕ್ ಹೋಗಿ ಏನೇ ಪ್ರಯೋಜನ? ಮಾಯಾ ಮುತ್ತು ಪ್ರಾಣನ್ ಕಾಪಾಡದ್ಲು ಅಂತೇಳಿ ಮುತ್ತು ಅವಳನ್ನೇ ಮದ್ವೆ ಆಗ್ತಾನಂತೆ. ಅಯ್ಯ, ಊರ್ ತುಂಬಾ ಗುಮಾನಿ. ಮಾಯಕ್ಕ ಒಳ್ಳೆಯವರು, ನೀವ್ ಹೇಳ್ದಾಗೆಲ್ಲ ಏನಿಲ್ಲ. ಲೇ ದಡ್ಡಿ, ನಿನ್ನ ಒಳ್ಳೆತನ ಇಲ್ಲಿ ಯಾರಿಗೆ ಬೇಕಾಗೈತೆ? ನೀನೇ ಹೇಳ್ತಿರ್ತೀಯ ಮಾಯಕ್ಕ ತುಂಬಾ ಒಳ್ಳೆಯವಳು ಅಂತ, ಅದಕ್ಕೇನೆಯ ಮುತ್ತು ಅವನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿರೋದು.
ನಿನ್ನೆ ರಾತ್ರಿ ಗಲಾಟೆ ನಡೆದಾಗ ಮುತ್ತು ಚೆನ್ನಾಗಿ ಹಾಕಿದ್ನಂತೆ. ಆ ಮಾಯ ಕಾಪಾಡಲಿಲ್ಲ ಅಂದಿದ್ರೆ ಅಷ್ಟೇ ಯಾವಂದು. ಸಾಕ್ ಮುಚ್ಚಕ್ಕ ಬಾಯಿ. ನಮ್ಮ ಮಾವನ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿದ್ರು ಸರಿ ಇರಲ್ಲ ನೋಡು. ಅಯ್ಯೋ, ಊರ್ ತುಂಬ ಮಾತಾಡೋ ವಿಷಯ ಹೇಳ್ದೆ ಕಣೆ. ಇದೇ ವಿಷಯನ ನಮ್ಮ ಅತ್ತೆಗೆ ಹೇಳಿದ್ರೆ ಒಳ್ಳೆ ಕಂಪ್ನಿ ಸಿಕ್ಕಿರೋದು. ಹೋಗೋಗು, ನಿನ್ನಣೆ ಬರ, ನಾವೇನ್ ಮಾಡೋಣ. ಬೆಳೆ ನಿಂತ್ಕೋ ಇಲ್ಲಿ. ಏನಣ್ಣ? ನಿಮ್ಮವ್ವ ನಿಮ್ಮ ಅತ್ತೆ ಮಗಳನ್ನ ಮದುವೆ ಆಗ್ತಾ ಏನಂತೆ? ಯಾವನಂಗೆಲ್ಲ ಹೇಳಿದ್ದು? ನಮ್ಮ ಮಾವ ನನ್ನನ್ನೇ ಮದ್ವೆ ಆಗ್ತೀನಿ ಅಂತ ಆಣೆ ಮಾಡಿದಾರೆ ಗೊತ್ತಾ? ಆಣೆ ಗೀಣೆ ಎಲ್ಲ 50 ವರ್ಷದಿಂದ ಮುಗೀತು. ಇವಾಗ ಯಾರಮ್ಮ ನಂಬ್ತಾರ ಅವೆಲ್ಲ? ಅವ್ರ ಅತ್ತೆ ಮಗಳು ಹೀರೋಯಿನ್ ಇದ್ದಂಗಿದ್ದಾಳಂತೆ. ಅವಳನ್ನ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಪಾ ದೇವ್ರೆ, ಎಂತೆಂಥವ್ರ ಪೈ ಮಣ್ಣಾಕ್ತಂತೆ. ಇಂಥವ್ರನ್ನೆಲ್ಲ ಯಾಕೆ ಇನ್ನೂ ಬಿಟ್ಟಿದ್ಯಾ? ಮೊದಲು ಕರ್ಕೊಂಡ್ಬಿಡು. ಕಂಡೋರ್ ವಿಷಯ ಅಂದ್ರೆ ಖುಷಿ ಇವ್ರಿಗೆ. ಏನಾಯ್ತು ಮಾಯಾ? ಏನಿಲ್ಲ ಮಾವ, ಸ್ವಲ್ಪ ತಲೆ ತಿರುಗ್ತಿದೆ. ಸ್ವಲ್ಪ ಹೀಗೆ ಮಲಗಿರ್ತೀನಿ. ಗಾಡಿ ಸೈಡ್ಗೆ ಹಾಕ್ಲಾ? ಬೇಡ ಮಾವ, ಮನೆ ಇನ್ನೇನು ಹತ್ರ ಬಂತಲ್ವಾ, ಪರವಾಗಿಲ್ಲ. ತಗೋ ನೀರು ಕುಡಿ. ಒಂದು ನಿಮಿಷ ಇರು, ಗಾಡಿ ಸೈಡ್ಗೆ ಹಾಕ್ತೀನಿ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಸರಿ, ಹೊರಡೋಣ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ಬೆಳ್ಳಿ, ಏನ್ ಸಡನ್ ಆಗಿಲ್ಲಿ? ಮಾಯಕ್ಕ, ಈಗ ಹೇಗಿದ್ದೀರಾ? ಪರವಾಗಿಲ್ಲ ಬೆಳ್ಳಿ, ಸ್ವಲ್ಪ ಕೈ ನೋವಿದೆ ಅಷ್ಟೇ. ಮಾಯನ್ ನೋಡಕ್ ಬಂದ? ಗಾಡಿ ಹತ್ತು, ಮನೇಲಿ ಕೂತ್ಕೊಂಡು ಮಾತಾಡೋಣ. ನಾನು ನಿಮ್ಮನ್ನ ನೋಡೋಕೆ ಬಂದಿದ್ದು. ನನ್ನನ್ನು ನೋಡಕ್ ಬಂದ್ಯಾ? ಏನ್ ವಿಷಯ? ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ಗಾಡಿ ಹಚ್ತೀನಿ. ಏನ್ ರೋಡಲ್ಲಿ ಪರೀಕ್ಷೆನಾ? ಅವ್ರ ಅತ್ತೆ ಮಗಳು ಹೀರೋಯಿನ್ ಇದ್ದಂಗಿದ್ದಾಳಂತೆ. ಸರಿ ಸರಿ, ನೀನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಪಕ್ಕ 100ಕ್ಕೆ 100. ಊರವರೆಲ್ಲ ನಿಮ್ಗೂ ಮಾಯಕ್ಕಂಗೂ ಮದ್ವೆ ಅಂತ ಮಾತಾಡ್ತಿದ್ದಾರೆ, ಅದ್ ನಿಜಾನಾ? ಹೇಳಿ ಮಾವ. ನೋಡು ಬಿಳ್ಳಿ, ಊರಲ್ಲಿರೋ ಕೆಲವರಿಗೆ ಮಾತಾಡೋದು, ಸುಮ್ಮನೆ ಸುದ್ದಿ ಹಬ್ಸೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಊರವ್ರು ಏನ್ ಮಾತಾಡ್ತಾರೆ ಅನ್ನೋದು ನನಗೆ ಬೇಕಾಗಿಲ್ಲ ಮಾವ. ನಿಮ್ಗೆ ಮಾಯಕ್ಕನ್ನ ಮದ್ವೆ ಆಗಕ್ಕೆ ಮನ್ಸಿದ್ಯಾ ಹೇಳಿ? ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ. ಬೆಳ್ಳಿ, ಚಿಕ್ಕ ಮಕ್ಳ ಥರ ರೋಡಲ್ಲಿ ನಿಂತ್ಕೊಂಡ ಪ್ರಶ್ನೆ ಕೇಳೋದು? ಮನೆಗೆ ಹೋಗೋಣ, ಆಮೇಲೆ ನಿನ್ಗೇನು ಬೇಕೋ ಅದನ್ನ ಕೇಳುವಂತೆ, ಸರಿನಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮಾವ. ನೀವು ಮಾಯಕ್ಕನ್ ಮದ್ವೆ ಆಗ್ತಿದ್ದೀರಾ? ಊರಲ್ಲಿರೋರೆಲ್ಲ ಮಾಯಕ್ಕ ನಿಮ್ಮ ಪ್ರಾಣ ಕಾಪಾಡಿದ್ರು ಅಂತ ನಿಮ್ಗೂ ಅವ್ರಿಗೂ ಮದ್ವೆ ಅಂತ ಮಾತಾಡ್ತಿದ್ದಾರೆ. ಇದು ನಿಜಾನ ಹೇಳಿ ಮಾವ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಈ ಥರ ಪ್ರಶ್ನೆಗಳ ರೋಡಲ್ಲಿ ಕೇಳಬಾರ್ದು ಅಂತ ಮಗುಗೆ ಹೇಳ್ತಾ ಇದ್ದೀನಿ, ಮತ್ತೆ ಅದನ್ನೇ ಕೇಳ್ತೀಯಲ್ಲ? ಇದೊಂದು ಪ್ರಶ್ನೆಗೆ ಉತ್ತರ ಕೊಡಿ, ಆಮೇಲೆ ನಾನು ನಿಮ್ಮ ಮಾತು ಕೇಳ್ತೀನಿ. ಹೌದು, ನಾನು ಮಾಯನ್ ಮದ್ವೆ ಆಗ್ತಾ ಇದ್ದೀನಿ. ಏನೀಗ?